ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರವೀಣ್ ಅವರು ಹಾಗೆಯೇ ಡಾಕ್ಟರ್ ಭುವನೇಶ್ವರಿ ಅವರು ನಮಗೆ ಕೆಲವು ಇನ್ವೆಸ್ಟಿಗೇಷನ್ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸೊ ಯಾಕಾಗಿ ನಾವು ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಬೇಕು, ಯಾಕೆಂದರೆ ಮುನ್ಸೂಚನೆ ಭಾಳ ಮುಖ್ಯ. ಇವತ್ತು ವಿಜ್ಞಾನ ಮುಂದುವರೆದಿದೆ, ನಾವು ಆ ವಿಜ್ಞಾನದ ಒಂದು ಪ್ರಗತಿಯ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಯಾಕೆಂದರೆ ಪ್ರಾರಂಭದ ಹಂತದಲ್ಲಿ ತೊಂದರೆಯನ್ನು ಗುರುತಿಸಿದ್ರೆ ಚಿಕಿತ್ಸೆ ಸುಲಭ. ಯಾವುದು ಅಂತೇಳಿ ಡಯಾಗ್ನೋಸ್ ಆದರೆ ಚಿಕಿತ್ಸೆ ಸುಲಭ. ಇಲ್ಲದ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದರೆ ಪ್ರಯೋಜನ ಇದೆಯಾ? ಸೊ ಎಲ್ಲಿಗೆ ಬೇಕೋ ಅಲ್ಲಿಗೆ ತಾಗಬೇಕು. ಸೊ ಹಾಗಾಗಿ ನಮ್ಮ ತೊಂದರೆಯನ್ನು ಗುರುತಿಸ್ಕೊಳ್ಳಿಕ್ಕೆ, ಉದಾಹರಣೆಗೆ ಹೃದಯದ ಕಾಯಿಲೆ ಇರ್ಬೋದು, ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಈ ರೀತಿಯ ತೊಂದರೆಗಳನ್ನು ಕಂಡುಹಿಡಲಿಕ್ಕೆ ಯಾವ ಟೆಸ್ಟ್ಗಳನ್ನು ನಾವು ಮಾಡಬೇಕು ರುಟೀನಾಗಿ ಅನ್ನುವಂಥ ಒಂದು ಮಾತನ್ನು, ಉದಾಹರಣೆಗೆ ಪ್ಯಾಪ್ ಸ್ಮಿಯರ್ ಅಂತ ತುಂಬ ಫೇಮಸ್ ಇದೆ. ಈ ಒಂದು ಗರ್ಭಕೋಶದ ಕೊರಳಿನ ಒಂದು ಕ್ಯಾನ್ಸರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ಪ್ರಾರಂಭದಲ್ಲೇ ಕಂಡುಹಿಡಲಿಕ್ಕಾಗತ್ತೆ. ಸೊ ಹಾಗೆ ಈ ಥರದ ಒಂದು ಟೆಸ್ಟ್ಗಳ ಬಗ್ಗೆ ಇವತ್ತು ಡಾಕ್ಟರ್ ಪ್ರವೀಣ್ ಅವರು, ಡಾಕ್ಟರ್ ಭುವನೇಶ್ವರ್ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಇದೆ. ಆ ಒಂದು ಗ್ರೂಪನ್ನು ನೀವು ಜಾಯ್ನ್ ಆಗಬೇಕು, ಯಾಕೆಂದರೆ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ತೇವೆ. ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಹಾಗೆಯೇ ಆದಮೇಲೆ ಡಾಕ್ಟರ್ ಹೆಗ್ಡೇಸ್ ಒಂದು ತಂಡ, ನಮ್ಮ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. 7406853563 ನಂಬರ್ಗೆ ತಾವೊಂದು ಕರೆ ಮಾಡಿದರೆ ಒಂದು ವಾರದಲ್ಲಿ ವೈದ್ಯರ ಜೊತೆ ಮಾತಾಡಲಿಕ್ಕೆ ನಾವು ಅವಕಾಶವನ್ನು ಒದಗಿಸ್ಕೊಡ್ತೇವೆ. ಹಾಗೂ ವೈದ್ಯರ ಜೊತೆ ತಾವು ನೇರವಾಗಿ ಮಾತನಾಡಿ ಆಹಾರದ ಪಟ್ಟಿ, ಆಹಾರ ಔಷಧಿಗಳು, ಮನೆಮದ್ದು ಇವುಗಳ ಬಗ್ಗೆ ತಿಳ್ಕೊಳ್ಬೋದು. ಆಮೇಲೆ ನಾವು ನಿಮಗೆ ಔಷಧಿಯನ್ನು ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈ ಒಂದು ವ್ಯವಸ್ಥೆಯ ಪ್ರಯೋಜನವನ್ನು ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ, ಬನ್ನಿ ನೋಡೋಣ ಡಾಕ್ಟರ್ ಪ್ರವೀಣ್ ಹಾಗೂ ಡಾಕ್ಟರ್ ಭುವನೇಶ್ವರಿ ಅವರು ನಮಗೆ ಈ ಒಂದು ವಿಶೇಷವಾದ ಪ್ರಮುಖವಾದ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭುವನೇಶ್ವರಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರವೀಣ್ ಜೇಕಬ್. ಇವತ್ತು ನಾವು ನಮ್ಮ ಕಿಡ್ನಿ ಬಗ್ಗೆ, ರೀನಲ್ ಫಂಕ್ಷನ್ ಟೆಸ್ಟ್ ಬಗ್ಗೆ ನಮ್ಮ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಹೇಳ್ಕೊಡ್ತಾರೆ. ಇವಾಗ ನಮ್ಮ ಈ ಸಮಾಜದಲ್ಲಿ ಎಷ್ಟೊಂದು ಜನ ಕಿಡ್ನಿ ಪ್ರಾಬ್ಲಮಿಂದ, ಕಿಡ್ನಿ ಇಂಜುರಿಯಿಂದ ಎಷ್ಟೊಂದು ಜನ ಸತ್ತೋಗ್ತಾ ಇದ್ದಾರೆ, ಎಷ್ಟೊಂದು ಜನ ಬಳಲ್ತಾ ಇದ್ದಾರೆ. ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು, ಕಿಡ್ನಿ ಇಂಜುರಿ ಆಗ್ತಾ ಇರ್ಬೋದು. ಎಷ್ಟೊಂದು ಜನ ಹಾಸ್ಪಿಟಲ್ಗೆ ಹೋದ್ರು ಅವರಿಗೆ ಅಲ್ಲಿ ಇರ್ಲಿಕ್ಕೇ ಬೆಡ್ ಸಿಗ್ತಾ ಇಲ್ಲ. ಬಿಕಾಸ್ ಡಯಾಲಿಸಿಸ್ಗೆ ಅಂತಲೇ ವೀಕ್ಲಿ 2 ಟೈಮ್ಸ್ ಎಲ್ಲ ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡಯಾಲಿಸಿಸ್ ಮಾಡ್ಬೇಕಂತ ಹೇಳಿ. ಅವರು ಪೂರ್ತಿ ಜೀವನನೇ ಡಯಾಲಿಸಿಸ್ ಮಾಡಿ ಮಾಡಿ ಬಳಲ್ತಾ ಇದ್ದಾರೆ. ಬಟ್ ಡಯಾಲಿಸಿಸ್ ಮಾಡೋದ್ರಿಂದನೂ ಅವ್ರಿಗೆ ಏನೂ ಯೂಸ್ ಕೂಡ ಆಗ್ತಾ ಇಲ್ಲ. ಬಟ್ ಸುಮ್ಮನೆ ಹಾಗೆ ಹೋಗಿ ಪದೇ ಪದೇ ಟ್ರೀಟ್ಮೆಂಟ್ ತಗೊಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾವು ಮೊದಲು ಪ್ರಿಕಾಷನ್ಸ್ ತಗೊಳ್ಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ಕಿಡ್ನಿ ಡ್ಯಾಮೇಜಿಂದ ನಮ್ಮ ಬಾಡಿಗೆ ಏನೇನು ಆಗ್ತಾ ಇದೆ, ಕಿಡ್ನಿ ಡ್ಯಾಮೇಜ್ ಏನಕ್ಕೋಸ್ಕರ ಆಗ್ತಾ ಇದೆ, ಯಾವುದಕ್ಕೋಸ್ಕರ ಬರ್ತಾ ಇದೆ ನಮಗೆ, ಅದರಿಂದ ನಾವೇನು ಪ್ರಿಕಾಷನ್ಸ್ ತಗೊಳ್ಬೋದು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಇದ್ದಾರೆ. ಅವರು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಡಾಕ್ಟರ್ ಪ್ರವೀಣ್, ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳ್ತೀರಾ ಕಿಡ್ನಿ ಬಗ್ಗೆ? ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ, ಕಿಡ್ನಿ ಇಂಜುರಿ ಆಗ್ತಾ ಇದೆ, ಅದ್ರ ಬಗ್ಗೆ ಅವ್ರು ಹೇಗೆ ಪ್ರಿಕಾಷನ್ಸ್ ತಗೊಳ್ಬೋದು ಅಂತ? There is only main 2 factors behind kidney injury. Many people have notion, pesticide, chemical, too much of medicines are damaging kidney, which is just a misconception. There is only 2 main factor. As high as 99% of kidneys are damaged by these 2 culprits. Which are those 2? Number 1, uncontrolled blood pressure. Number 2, uncontrolled diabetes. Without these 2 disease, it is almost impossible to have kidney damage. So the first and foremost, the most prudential way to prevent kidney injury is nothing but controlling blood pressure and diabetes. ವೀಕ್ಷಕರೇ, ಡಾಕ್ಟರ್ ಹೇಳ್ತಾ ಇದ್ದಾರೆ ಮೇಯ್ನ್ ನಮ್ಮದ್ರಲ್ಲಿ ಕಿಡ್ನಿ ಡ್ಯಾಮೇಜ್ ಬೇರೆಯವರೆಲ್ಲ ನಮಗೆ ಮಿಸ್ಕನ್ಸೆಪ್ಷನ್ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಪೆಸ್ಟಿಸೈಡ್ಸಿಂದ ಆಗಿರ್ಬೋದು, ಕೆಮಿಕಲ್ಸಿಂದ ಆಗಿರ್ಬೋದು, ಡ್ರಗ್ಸಿಂದ ಆಗಿರ್ಬೋದು, ಈ ರೀತಿ ಎಲ್ಲ ನಮಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತೇಳಿ. ಬಟ್ ಮೇಯ್ನ್ ನಮ್ಮ ಬಾಡಿಲಿ ನಮ್ಮ ಕಿಡ್ನಿ ಇಂಜುರಿ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು ಅನ್ಕಂಟ್ರೋಲ್ಡ್ ಡಯಾಬಿಟಿಸಿಂದ, ಶುಗರ್ ಲೆವೆಲ್ ಜಾಸ್ತಿ ಆಗಿರ್ಬೋದು. ಇನ್ನೊಂದು ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರಿಂದ. ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ, ಮೇಯ್ನ್ ಅದೆರಡರಿಂದ ಮಾತ್ರ ನಮ್ಮ ಬಾಡಿಯಲ್ಲಿರೋ ಕಿಡ್ನಿ ಇಂಜುರಿ ಆಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಪ್ರವೀಣ್ ಹೇಳ್ತಾ ಇದ್ದಾರೆ. And there is one more misconception prevail in public, that excess protein can damage kidney, which is absolutely a nonsense. Because you see, a normal healthy kidney can process almost 200 to 300 gram protein in single day. As 300 gram, almost quarter kg of protein can be effectively managed by kidney. But you see, I will just use analogy here. Have you seen old bridges constructed by British?
ಹಾಂ ಸರ್. Britishers very long ago. But today, big vehicles are not permitted, like heavy trucks are not permitted on Alden, are not permitted in old bridges. Because it is not the fault of the vehicle, because bridge is weaker. You got it? ಎಸ್. Similarly, the kidney is like a damaged kidney is like a old bridge. Protein is like a truck. Got my point here? Yes, yes. Because it is not because of the fault of truck. The Because bridge of is old weak. Bridge is very weak. So the truck cannot be handled by, it might collapse at any point of time. Similarly, a healthy kidney can process protein. So excess protein never leads to kidney damage, but diabetes and blood pressure can subsequently damage your kidney, and later kidney cannot process protein effectively. ಓಕೆ. Yeah. ವೀಕ್ಷಕರೇ, ಡಾಕ್ಟರ್ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ, ಇವಾಗ ನಮಗೆ ಮಿಸ್ಕನ್ಸೆಪ್ಷನ್ ತುಂಬ ಜನ ಹೇಳ್ತಾರೆ, ಎಕ್ಸೆಸ್ ಆಫ್ ಪ್ರೋಟೀನ್ ನಾವು ತಗೊಳ್ಳೋದ್ರಿಂದ, ಪ್ರೋಟೀನ್ ಜಾಸ್ತಿ ತಗೊಳ್ಳೋದ್ರಿಂದ ನಮ್ಮ ಕಿಡ್ನಿ ಇಂಜುರಿ ಆಗ್ತಾ ಇದೆ, ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ. ಅದು ಕಂಪ್ಲೀಟ್ಲಿ ರಾಂಗ್. ಎಕ್ಸೆಸಿವ್ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ. ಮೇನ್ ಎದ್ರಿಂದ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ರೆ ಮತ್ತೆ ಅನ್ಕಂಟ್ರೋಲ್ ಬ್ಲಡ್ ಪ್ರೆಷರ್ ಇದ್ರೆ ನಮ್ಮ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ. ಅವರೊಂದು ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್ ಕೂಡ ಕೊಟ್ಟರು. ಓಲ್ಡ್ ಬ್ರಿಟಿಷ್ ಅವರು ಕಟ್ಸಿರುವಂತ ಬ್ರಿಡ್ಜಸ್ ಇನ್ನೂ ಇದೆ. ಆದ್ರೆ ಮೇನ್ ಅವರು ಏನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟ್ರಕ್ಸ್ ಆಗಿರ್ಬೋದು, ಹೆವಿ ಲೋಡ್ಸ್ ಇರುವಂತ ವೆಹಿಕಲ್ ಆಗಿರ್ಬೋದು, ಅದ್ರ ಮೇಲೆ ಪಾಸ್ ಆಗಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ, ಅವಾಗಿ ಕಟ್ಸಿರುವಂತಹ ಬ್ರಿಡ್ಜಸ್ ಇವಾಗಲೂ ಇದೆ, ಬಟ್ ಅದ್ರ ಮೇಲೆ ಏನಕ್ಕೆ ಟ್ರಕ್ ಪಾಸ್ ಆಗೋದಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಅದು ಆಲ್ರೆಡಿ ಓಲ್ಡ್ ಆಗಿರೋದ್ರಿಂದ, ಹಳೇದಾಗಿರೋದ್ರಿಂದ, ಬ್ರಿಡ್ಜ್ ಹಳೇದಾಗಿರೋದ್ರಿಂದ ಹೆವಿ ಲೋಡ್ ಇರುವಂಥ ವೆಹಿಕಲ್ ಅದ್ರ ಮೇಲೆ ಪಾಸ್ ಆದರೆ ಕೊಲಾಪ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಇಲ್ಲಿ ಟ್ರಕ್ಕನ್ನು ಎಕ್ಸಾಂಪಲ್ ತಗೊಂಡು, ಪ್ರೋಟೀನ್ ಆಗಿ ಎಕ್ಸಾಂಪಲ್ ತಗೊಂಡು, ಪ್ರೋಟೀನ್ ನಮ್ಮ ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಅಲ್ಲ, ನಮ್ಮ ಕಿಡ್ನಿ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಬಿಕಾಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇಂದ ಆಗಿರ್ಬೋದು ಅಥವಾ ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಹೊರತು ಹೈ ಪ್ರೋಟೀನ್ ತಗೊಳ್ಳೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಪ್ರವೀಣ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. So excess protein does not damage your kidney. The main killer of kidneys are uncontrolled diabetes, uncontrolled blood pressure. So there are numerous tests which can identify the kidney damage in advanced stage. The number one is renal function test. A very simple test. A diabetic patient must undertake this test every 3 months. Very, very crucial. Because once you damage kidney, you cannot eat whatever you. Once your kidney get damaged to advanced stage, you need to abandon many delicious recipes from your menu. So you cannot enjoy even fruits. You cannot drink too much of water, because kidney. Once you have bad kidney, the fluid has to be restricted. Food has to be restricted. Electrolytes has to be restricted. So life will be like in a jail. So it's the better the strategy prevent the kidney damage. So there are few tests which will forecast the damage of the kidney. Simple test is called as RFT, renal function test. So there is the parameter called as creatinine. If it is above 1.4, definitely your kidney is in a dangerous situation. And for diabetic patient and blood pressure patient, one more incredible test also available called as microalbuminuria. Microalbuminuria and proteinuria. So if microalbuminuria is the manifestation of early kidney damages. Okay. So every 3 months one has to go for microalbuminuria and proteinuria. And one more test, urine creatinine. So what I mentioned earlier is a plasma, like a blood creatinine and urine creatinine. If the urine creatinine is found to be lower than a normal healthy individual, that shows that your kidney, the ability is impaired. Because a healthy kidney flush out creatinine and urea very effectively. If the urine creatinine is found to be lower than a normal individual, that is also indicator of kidney damage. So the creatine, the plasma creatine, urine creatine, another one is microalbuminuria and total proteinuria, which is the amazing test, very cost effective also, maybe less than 500 rupees it costs for you, but it can protect your kidney. Once you found these tests are impaired or abnormal, you need to strictly control blood pressure and blood glucose. ಸೊ ಡಾಕ್ಟರ್ ಜೇಕಬ್, ಇವಾಗ ನಾವು ಇವಾಗ ಬೇರೆ ಇರ್ತಾರಲ್ವಾ,
ಅವರು ಇವಾಗ ಪ್ರಿವೆನ್ಷನ್ ತಗೊಳ್ಳಿಕ್ಕೆ ಟೆಸ್ಟ್ ಯಾವಾಗ ಅಕ್ಯುರೇಟ್ ಟೈಮ್ ಯಾವಾಗ ಟೆಸ್ಟ್ ಮಾಡಿಸ್ಬೇಕು? ಅವರಿಗೆ ಡಯಾಬಿಟಿಸ್ ಇದ್ದಾಗ ಅವ್ರು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಾ? ಬ್ಲಡ್ ಪ್ರೆಷರ್ ಇದ್ದಾಗ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಾ? ಅಥವಾ 3 months ಒಂದ್ಸಲ ಡಯಾಬಿಟಿಸ್ ಮತ್ತೆ if you have diabetes and blood pressure, if you are non case of diabetes and blood pressure, definitely you try to have this test every 3 months, once in a 3 month. It's a valuable test. Once you damage your kidney, you see the expense cannot be explained. Sorry, the expense cannot be comprehended, because most of the families, middle class families in India, if one individual falls sick like kidney disease, they get pushed to bankrupted ಓಕೆ. because of it's chronic disease, unlike fever or headache where you need to take medicine for 1 week, but here the challenge is that you need to undertake this dialysis for prolonged period of time, longer period of time, until you are alive. So the expenses are really huge. So the best strategy, prevention is the better strategy here. ಓಕೆ ವೀಕ್ಷಕರೇ, ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಹೇಳ್ತಾ ಇದ್ದಾರೆ ಪ್ರಿವೆನ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳಿ. ನೀವು ಡಯಾಲಿಸಿಸ್ಗೆ ಖರ್ಚು ಮಾಡುವಂತ ದುಡ್ಡನ್ನ ಅಟ್ಲೀಸ್ಟ್ ನಿಮಗೆ ಡಯಾಬಿಟಿಸ್ ಮತ್ತೆ ಹೈ ಬ್ಲಡ್ ಪ್ರೆಷರ್ ಇರೋದ್ರಿಂದ ಅಕಸ್ಮಾತ್ ಇತ್ತು ಅಂತ ಹೇಳಿದ್ರೆ ಬೆಟರ್ ನೀವು 3 months ಒನ್ಸ್ ಇದೆಲ್ಲ ಟೆಸ್ಟ್ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಂತ. ಯಾವ್ದಾವ್ದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಯೂರಿನ್ ಕ್ರಿಯಾಟಿನಿನ್, ಪ್ಲಾಸ್ಮಾ RFT, renal function test. So you need to focus on urine creatine, plasma creatine, microalbuminuria and proteinuria. ಇದೆಲ್ಲ ಟೆಸ್ಟ್ ಮಾಡಿಸೋದ್ರಿಂದ ನಿಮಗೆ ಒಳ್ಳೇದಾಗತ್ತೆ. ಮುಂದೆ ಡಯಾಲಿಸಿಸ್ ಮಾಡೋದ್ರಿಂದನೂ ಕೂಡ ನೀವು ಆಚೆಗೆ ಬರ್ಬೋದು ಅಂತ ಹೇಳಿ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಮುನ್ನೆಚ್ಚರಿಕೆ ತಗೊಳ್ಬೇಕಾಗಿರೋದು ಮುಖ್ಯವಾಗಿದೆ ಇಲ್ಲಿ. ನಿಮಗೆ ಯಾವಾಗ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರ್ಬೋದು, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇರ್ಬೋದು, ದಯವಿಟ್ಟು ಈ ಟೆಸ್ಟನ್ನು ಮಾಡಿ 3 months ಒನ್ಸ್ ಟೆಸ್ಟನ್ನು ಮಾಡಿ ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.